ಮೋದಿ ಅವ್ರದ್ದು ಬ್ಲೇಸರ್ ಹಾಕ್ಬಿಟ್ರೆ ಅವ್ರು ಕೋಟ್ ಹಾಕ್ಬಿಟ್ರೆ ನಿಮಗೆ ಸಂಕಟ. ಯಾರಿಗೆ? ಕಾಂಗ್ರೆಸ್ನವ್ರಿಗೆ ಪ್ರತಿಪಕ್ಷ ಸಂಕಟ. ಎಲ್ಲಿ ಜೇಡ ಎಲ್ಲಿ ಬಂತು? ಅವ್ರ ಪೆನ್ ಎಷ್ಟು ಲಕ್ಷದ್ದು? ಅವ್ರು ಯಾವುದು ಹಾರುವ ಸ್ವರ್ಗದಲ್ಲಿ ಅವ್ರ ವಿಮಾನ ಯಾಕೆ ಡಿಕ್ಲೇರ್ ಮಾಡಿಲ್ಲ? ಆಯ್ತಾ, ಈಗ ನಿಮ್ ನಾಯಕರು ಕೇಳ್ಬಿಟ್ಟು ನೀವೆಲ್ಲ ಎಲ್ಲ ಡಿ ಕೆ ಶಿವಕುಮಾರ್ ಓಪನ್ ಆಗಿ ಹೇಳಿದಾರಲ್ಲ. ಮೋದಿ ಅವರ ಕ್ರೆಡಿಬಿಲಿಟಿ ಪ್ರಶ್ನೆ ಮಾಡುವಂತ ನೈತಿಕತೆ ಇಲ್ಲ. ಈಗ ಮೋದಿ ನಿಮ್ ಪ್ರಶ್ನೆ ನಾನೇ ಕೇಳಿದೀನಿ ಇವೆಲ್ಲಾನು ಫಾಲ್ಸ್ ಅಲಿಗೇಷನ್ಸ್. ಗಲಾಟೆ ಆದ್ರೆ ನಾನು ಗಲಾಟೆ ಮಾಡ್ತೀನಿ ಮೇಡಮ್. ಗಲಾಟೆ ಮಾಡೋ ಉದ್ದೇಶ ಇದೆ. ಟ್ರಾನ್ಸ್ಪರೆನ್ಸಿ ಇದೆ. ಒಂದ್ ನಿಮಿಷ ಮೇಡಮ್, ನಾನು ನಿಮ್ ಪರವಾಗಿ ಪ್ರಶ್ನೆ ಕೇಳಿರೋದು. ಗಲಾಟೆ ಆದ್ರೆ ನಾನು ಗಲಾಟೆ ಮಾಡಬಲ್ಲೆ. ಅದನ್ನೇ ಮೇಡಮ್, ಅದನ್ನೇ ಕೇಳ್ತಿರೋದು. ಅದನ್ನೇ ಕೇಳಿದ್ದವ್ರಿಗೆ ನಿಮ್ ಪ್ರಶ್ನೆ ಕೇಳಿಸ್ಕೊಳ್ಳೋ ವ್ಯವಧಾನ ಫಸ್ಟ್ ಆಫ್ ಆಲ್ ಇಲ್ಲ ನಿಮ್ಗೆ. ಈಗ ರಘು ಅವರೇ, ಮೋದಿ ಅವರು ಕೋಟ್ ಹಾಕ್ಬಿಟ್ರೆ, ಸೂಟ್ ಹಾಕ್ಬಿಟ್ರೆ ಕಾಸ್ಟ್ಲಿ ಅಂತ ಹೇಳಿದ್ರೆ ಅವ್ರು ಕಡೆಗೆ ಅದು ಹರಾಜು ಹಾಕೋವರೆಗೂ ನೀವು ಬಿಡಲಿಲ್ಲ. ನಿಜ ಅಲ್ವಾ? ಅದಕ್ಕೆ ಉತ್ತರ ಕೊಟ್ಟು ಬಂದಂದು ಆಯ್ತು ನಿಮಗೆ. ಕಡೆಗೆ ಸಿದ್ದರಾಮಯ್ಯವರು ಲಾಸ್ಟ್ ಟೈಮು ಕೂಡ ವಾಚ್ ತಗೊಂಡೋಗಿ ಕ್ಯಾಬಿನೆಟ್ ಕೊಡುವಂತ ಪರಿಸ್ಥಿತಿ. ಈಗ ಹೇಳ್ಬಿಡ್ತೇನೆ ನೋಡಿ, ನಾವು ಪ್ರಶ್ನೆ ಇರ್ತಕ್ಕಂಥದ್ದು, ನಾನು ರೈಲ್ವೆ ಪ್ಲಾಟ್ಫಾರ್ಮ್ ನಲ್ಲಿ ಟೀ ಮಾರ್ಕೊಂಡಿದ್ದಂತ ಸಿಂಪಲ್ ಆದಂತ ವ್ಯಕ್ತಿ, ನಾನು ಈ ದೇಶದ ಪ್ರಧಾನಮಂತ್ರಿ ಆಗಿದ್ದೀನಿ ಅಂತ ಹೇಳಿ ನಾನು ಸಿಂಪಲ್ ಒಂದ್ ಮನೆ ಇಲ್ಲ, ಹೆಂಡತಿ ಇಲ್ಲ, ಏನೂ ಇಲ್ಲ ಅಂತ ಹೇಳ್ತಂತ ಮನೆ ನರೇಂದ್ರ ಮೋದಿ ಅವರು ಹೇಗೆ 10 ಲಕ್ಷದ ಒಂದು ಕೋಟ್ ಹಾಕ್ತಾರೆ, 4 ಲಕ್ಷದ ಇದನ್ನ ಹೇಗೆ ಹಾಕ್ತಾರೆ, ಪೆನ್ ಅನ್ನ 1.5 ಲಕ್ಷದ ಪೆನ್ ಹೇಗೆ ಇಟ್ಕೊಳ್ತಾರೆ, ಇನ್ನ ಹುಡ್ಕೊಂಡು ಹೋದ್ರೆ ಇನ್ನ ಲಕ್ಷಾಂತರ ಏನು ಒಂದೇ ಶೂಟಿಂಗ್ ಅಲ್ಲಿ ಒಂದೇ ಆಫೀಸ್ ನಲ್ಲಿ 1 ಅವರ್ ನಲ್ಲಿ 3 ಡ್ರೆಸ್ ಅನ್ನು ಚೇಂಜ್ ಮಾಡಿರ್ತಾರೆ. ಒಂದೊಂದು ಸುಮಾರು 1.5 ಲಕ್ಷ 2 ಲಕ್ಷ. ನೀವು ಮಾತಾಡ್ಬೇಕಾದ್ರೆ ಡಿಸ್ಟರ್ಬ್ ಮಾಡಬಹುದಾ ಮೇಡಮ್? ನಾನು ಶುರು ಮಾಡಲ್ಲ. ನಾನು ಶುರು ಮಾಡಲ್ಲ ಮೇಡಮ್. ಅಲ್ಲ ಮೇಡಮ್, ನೀವು ಮಾತಾಡ್ಬೇಕು, ನಾನು ಡಿಸ್ಟರ್ಬ್ ಮಾಡಲ್ಲ. ಅವ್ರು ಮಾತಾಡಿ ಕೇಳಿಸ್ಕೊಳ್ಳಿ. ಈಗ ನೀವು ಇಷ್ಟೆಲ್ಲ ಹೇಳಿದ್ರಿ, ಈಗ ಇಬ್ರು ಮಾತಾಡಿದ್ರಿ ಸಿದ್ಧಾಂತ ಅದು ಇದು ಅಂತ. ಅವ್ರು ಹೇಳಿದ ತಕ್ಷಣ ಅಲ್ಲ ಮೇಡಮ್, ಈ ಸತ್ಯ ಅನ್ನೋ ವಿಷಯ ಇದೆಯಲ್ಲ ಮೇಡಮ್, ಇಟ್ಸ್ ಅ ಪರ್ಸೆಪ್ಷನ್ ಅಷ್ಟೇ. ಅಲ್ಟಿಮೇಟ್ಲಿ ಟೋಟಲ್ ಇಟ್ಸ್ ಅ ಪರ್ಸೆಪ್ಷನ್. ನಮ್ಮ ದೃಷ್ಟಿಕೋನ ಅಷ್ಟೇ ಮೇಡಮ್ ಸತ್ಯ ಅನ್ನೋದು. ಅಂತಿಮ ಸತ್ಯ ಅಷ್ಟೇನೆ. ನೀವು ಮಾತಾಡೋ ಸತ್ಯ, ಅವ್ರು ಮಾತಾಡೋ ಸತ್ಯ, ಪರ್ಸೆಪ್ಷನ್ ಅಷ್ಟೇ ಅಲ್ಟಿಮೇಟ್. ಮಾನ್ಯ ನರೇಂದ್ರ ಮೋದಿ ಅವರು, ಇದೇ ಬಿಜೆಪಿ ಅವರು ಪ್ರತಿಯೊಂದು ಬಾರಿನೂ ಇಲ್ಲ ನರೇಂದ್ರ ಮೋದಿ ಅವರು ಸಿಂಪಲ್ ಅಷ್ಟು ಸಿಂಪಲ್ ಏನು ಟೀ ಮಾಡ್ತಿದ್ದಕ್ಕಂಥವ್ರು ಈ ದೇಶದ ಪ್ರಧಾನಮಂತ್ರಿಗಳಾಗಿದ್ದಾರೆ. ಒಂದು ಮನೆ ಇಟ್ಕೊಂಡಿಲ್ಲ, ಹೆಂಡತಿ ಇಲ್ಲ, ಏನು ಇಲ್ಲ, ಹೆಂಡತಿನೇ ದೇಶಕ್ಕೋಸ್ಕರ ಹೆಂಡತಿ ಬಿಟ್ಬಿಟ್ರು, ಅವ್ರ ಕುಟುಂಬನೂ ಬಿಟ್ಬಿಟ್ಟು ಅವರು ದೂರ ಇದ್ದಾರೆ ಅಂತ ಹೇಳಿ ಬಡಬೆ ಏನು ಡ್ರಮ್ಮು ಬಾರಿಸಿದಂತ ಬಿಜೆಪಿ ಅವರು ಇವತ್ತು ಮನೆ ಸಿದ್ದರಾಮಯ್ಯನವ್ರ ಬಗ್ಗೆ ಅಥವಾ ಡಿ ಕೆ ಶಿವಕುಮಾರ್ ಅವರು ಓಪನ್ ಆಗಿ ಹೇಳಿದ್ದಾರೆ, ನೀವು ಯಾವ ಇದು ನೈತಿಕತೆ ಇಟ್ಕೊಂಡಿದ್ದೀರಿ? ನಾನು ಸಿದ್ದರಾಮಯ್ಯನವರು ಅಥವಾ ಅದನ್ನ ಅವ್ರು ಹೇಳಿದ್ದಾಯ್ತು, ಅವ್ರ ಆ ಕೋರ್ಟನ್ನ ಹರಾಜ್ ಹಾಕಿದ್ದಾಯ್ತು, ಆ ಕೆಲಸಕ್ಕೆ ಒಂದು ಫುಲ್ ಸ್ಟಾಪ್ ಇದ್ದಂತ ನೀವುಗಳೀಗ ಸಿದ್ದರಾಮಯ್ಯನವರು ಇದಕ್ಕೆ ಆನ್ಸರ್ ಮಾಡಬೇಕಾ ಮಾಡಬಾರ್ದಾ? ಡಿ ಕೆ ಶಿವಕುಮಾರ್ ಆನ್ಸರ್ ಮಾಡಬೇಕಾ ಮಾಡಬಾರ್ದಾ? ಅಲ್ಲ, ಡಿ ಕೆ ಶಿವಕುಮಾರ್ ಅವರು ಆಲ್ರೆಡಿ ಕ್ಲಿಯರ್ ಏನು ಕೊಟ್ಟಿದ್ದಾರೆ. ನೋಡಪ್ಪ, ಇದು ನಾನು ವೈಯಕ್ತಿಕವಾಗಿ ನನ್ನ ಬೆವರಿನ ಹಣದಿಂದ ತೆಗೆದುಕೊಂಡಿರ್ತಕ್ಕಂಥ. ಎಷ್ಟು ವಾಚ್ ಕೊಂಡ್ಕೊಂಡ್ರದವರು? 7 ವಾಚ್ ಇದೆ ಅಂತ ಹೇಳಿದ್ದಾರೆ. ಓಕೆ, ಇದು ಸಿದ್ದರಾಮಯ್ಯನವರು ಒಂದು ಕೊಂಡ್ಕೊಂಡ್ರ ಅವರು? ಅಲ್ಲ, ಅದು ಗೊತ್ತಿಲ್ಲ ನನಗೆ. ಅಲ್ಲ, ಒಂದು ನಿಮಿಷ ಇಲ್ಲಿ ಕೇಳಿಸ್ಕೊಳ್ಳಿ. ಇಲ್ಲಿ 2 ವಾಚ್ ಅಂತ ಇವತ್ತು ಕೊಟ್ಟರು ಸ್ಕೆಡ್ಯೂಲ್ ಅಲ್ಲಿ. 2 ಕಾರ್ಟಿಯರ್ ವಾಚ್ ಸ್ಕೆಡ್ಯೂಲ್ 7 ಅಲ್ಲಿ ಅವರು ಘೋಷಣೆ ಮಾಡ್ಕೊಂಡಿರೋದು. ಒಂದು ರೋಲೆಕ್ಸ್ ವಾಚ್ ಬಂದು 9 ಲಕ್ಷದ್ದು, ಕಾರ್ಟಿಯರ್ ವಾಚ್ ಬಂದು 23,90,246 ರೂಪಾಯಿ. ಇನ್ನೊಂದು ಕಾರ್ಟಿಯರ್ ವಾಚ್ ತಗೊಂಡಿದ್ದಾರೆ, ಇದು 12,06,000 ರೂಪಾಯಿ. ಇದು ಅಂದರೆ ಈ 2 ಕಾರ್ಟಿಯರ್ ವಾಚ್ಗಳ ನಡುವೆ ಹೆಚ್ಚು ಕಡಿಮೆ ನಿಮಗೊಂದು 11 ಲಕ್ಷ ರೂಪಾಯಿ, 12 ಲಕ್ಷ 13 ಲಕ್ಷ ರೂಪಾಯಿನ ವ್ಯತ್ಯಾಸ ಇಲ್ಲಿ ಕಂಡು ಬರ್ತಾ ಇದೆಯಪ್ಪ. ನಮಗೆ 12-13 ಲಕ್ಷ ರೂಪಾಯಿ ವ್ಯತ್ಯಾಸ ಇಲ್ಲಿ ಕಂಡು ಬರ್ತಾ ಇದೆಯಲ್ಲ. ಈ ಇನ್ನೊಂದು ಕಾರ್ಟಿಯರ್ ವಾಚು ಡಿ ಕೆ ಶಿವಕುಮಾರ್ ಅವರು ಫ್ಯಾಮಿಲಿಯವರು ತಗೊಂಡಿರೋದಾ ಅಥವಾ ಡಿಸೈನ್ ಚೆನ್ನಾಗಿದೆ ಅಂತ ಇನ್ನೊಂದೇ ತಗೊಂಡಿದ್ದ? ಇನ್ನೊಂದು ಕೊಂಡ್ಕೊಂಡು ಇವ್ರು 23 ಲಕ್ಷದ ಕಟ್ಕೊಂಡು ಸಿದ್ದರಾಮಯ್ಯ 12 ಲಕ್ಷದ ಗಿಫ್ಟ್ ಕೊಟ್ಬಿಟ್ರ ಅಂತ ನನ್ನ ಪಾಯಿಂಟ್. ಕಾಕತಾಳಿ ನಾನು ಕೇಳ್ತಿರೋದು. ಇಲ್ಲ, ಅವರಿಬ್ರು ಒಂದೇ ಮಾಡಲ್ ವಾಚ್ ಕಟ್ಕೊಂಡಿದ್ದಾರೆ ಮಾತ್ರ ಇವರೇ ಕೊಟ್ಟಿರೋದು ನಾನು ಭಾವಿಸ್ತಾ ಇಲ್ಲ. ಈಗ ನೋಡಿ, ಕೋಇನ್ಸಿಡೆನ್ಸ್ ಆಗಿರ್ಬೋದು, ಅವರು ಕೊಂಡ್ಕೊಂಡಿರ್ಬೋದು, ಇವರು ಕೊಂಡ್ಕೊಂಡಿರ್ಬೋದು. ಒಂದು ನಿಮಿಷ, ಅದನ್ನ ನಾವು ಉತ್ತರ ಕೊಡುವಂತ ಇದು ಇಲ್ಲ. ಯಾಕೆ ಅವಶ್ಯಕತೆ ಇಲ್ಲ? ಯಾಕೆ ಅಂತಂದ್ರೆ ಅವರ ವೈಯಕ್ತಿಕವಾಗಿ ಒಂದು ವಾಚನ ಬೈ ಮಾಡಿದ್ದಾರೆ. ಅವರ ಬೆವರಿನ ಹನಿಯಿಂದ ಅವ್ರು ದುಡ್ದಿರ್ತಕ್ಕಂಥ ದುಡ್ಡಲ್ಲಿ ಅವ್ರು ವಾಚ್ ತೆಗೆದುಕೊಂಡಿದ್ದಾರೆ. ಅವ್ರಿಗೇನಾದ್ರೂ ಕಾನೂನಿಗಿಂತ ಅಂದ್ರೆ ಟ್ಯಾಕ್ಸ್ ಕಟ್ಟಿಲ್ಲ, ದುಡ್ದಿರೋದಕ್ಕೆ ಟ್ಯಾಕ್ಸ್ ಕಟ್ಟಿಲ್ಲ ಅಂದ್ರೆ ಅವರು ಕಂಪ್ಲೇಂಟ್ ಕೊಡ್ಲಿ, ಅದಕ್ಕೆ ಆಕ್ಷನ್ ಆಲ್ರೆಡಿ ಅವ್ರು ಡಿಕ್ಲೇರ್ ಮಾಡಿದ್ದಾರೆ. ಅಫಿಡೇವಿಟ್ ಅಲ್ಲೇ ಕ್ಲಿಯರ್ ಆಗಿ ಡಿಕ್ಲೇರ್ ಮಾಡಿರೋದ್ರಿಂದ ಆ ಅಫಿಡೇವಿಟ್ ಇಡೀ ದೇಶದಾದ್ಯಂತ ಪ್ರಪಂಚದ ಯಾರು ಬೇಕಾದ್ರೂ ಡೌನ್ಲೋಡ್ ಮಾಡ್ಕೊಂಡು ನೋಡ್ಬೋದು. ಸೊ ಎವಿಡೆನ್ಸ್ ಅನ್ನ ಪಬ್ಲಿಕ್ ಡೊಮೈನ್ ಅಲ್ಲಿ ಆಲ್ರೆಡಿ ಕೊಟ್ಬಿಟ್ಟಿದ್ದಾರೆ. ಸೊ ಅವ್ರಿಗೇನಾದ್ರೂ ಇನ್ ಕೇಸ್ ಡೌಟ್ ಇತ್ತು, ಯಾರು ಕೊಟ್ಟು ಶಿವಕುಮಾರ್ ಅವ್ರು ಬಿಟ್ಟು ಹೇಳ್ರಿ ನೀವು. ಅವಾಗಿಂದ ಶಿವಕುಮಾರ್ ಹೇಳ್ತಾರೆ, ನಾನು ಸಿದ್ದರಾಮಯ್ಯ ಪ್ರಶ್ನೆ ಕೇಳಿದ್ರೆ ಶಿವಕುಮಾರ್ ಹೇಳ್ತೀರಾ? ಸಿದ್ದರಾಮಯ್ಯನವರು ಇವತ್ತೇನಿದ್ದಾರೆ, ಅವ್ರಿಗೆ ಯಾರು ಗಿಫ್ಟ್ ಮಾಡಿದ್ದಾರೆ ಅಂತಿದಾರಲ್ಲ, ಇನ್ ಕೇಸ್ ಅವ್ರು ಬೇಜಾರು ವಾಪಸ್ ಕೊಡ್ತಾರೆ. ಅಲ್ಲ, ನೀವು ಪ್ರಶ್ನೆ ಮಾಡಿದಾಗ ಆಬ್ವಿಯಸ್ ಆಗಿ ಏನ್ ಅನ್ಸುತ್ತೆ, ಅವ್ರಿಗೆ ಸೈಟ್ ವಾಪಸ್ ಕೊಡ್ತಾರೆ ಅಂತೀರಿ. ಏನೋ ಹೇಳಿದ್ರೆ ಸೈಟ್ ವಾಪಸ್ ಕೊಟ್ಬಿಟ್ರು ಅಂತೀರಾ? ಈ ವಾಚ್ ಅಂದ್ರೆ ವಾಚ್ ವಾಪಸ್ ಕೊಟ್ಬಿಡ್ತಾರೆ ಅಂತೀರಿ. ಕಟ್ಕೊಳ್ಳೋದಕ್ಕೆ ವಾಪಸ್ ಕೊಡೋದಕ್ಕೆ ನೀವು ಯಾಕೆ ಕಟ್ಕೊಂಬಾರ್ದು?
ಯಾಕೆ ಕಟ್ಕೊಂಬಾರ್ದು ಅಲ್ಲ ಈಗ ವಾಪಸ್ ಕೊಡೋದು ಯಾಕೆ ಮತ್ತೆ ಕಟ್ಕೊಳ್ಳಿ ನೀವು ಹಂಗಾದ್ರೆ ನಾನು ಕಟ್ಕೋತಾರ ಬಿಡಿ ಹಾ. ಸಿದ್ದರಾಮಯ್ಯನವ್ರ ಮತ್ತೆ ಪ್ರಶ್ನೆ ಅವಾಗ ಅಲ್ಲ. ಒಬ್ಳು ಯಾಕೆ ವಾಪಸ್ ಕೊಟ್ಬಿಟ್ರು ಯಾರು? ಎಸ್ ನಾನು ಪ್ರೂವ್ ಮಾಡ್ತೀನಿ ಅಂತ ಕಟ್ಕೊಬೇಕಾಗಿತ್ತು prove ಸಿದ್ದರಾಮಯ್ಯ ಮಾಡೋದಲ್ಲ ಅದು ನೋಡಿ ಯಾರೋ ಅವ್ರ ಮಿತ್ರರು ದುಬೈ ಮೂಡಾ ಸೈಟು ಇಟ್ಕೋಬೇಕಾಗಿತ್ತು ನೀವು. ಅಲ್ಲ ಮೂಡಾ ಸೈಟ್ ಏನ್ ಗೊತ್ತಾ ಯಾವಾಗಲೂ ಒಂದು ನೈತಿಕತೆ ಅಂತ ಇರುತ್ತೆ ಅವರೇ ನಾನ್ಗಲ್ಲ ಬಿಜೆಪಿ ಅವ್ರು ಕೊಟ್ಟಿದ್ದ ಸೈಟ್ಗಳನ್ನ ಬಿಜೆಪಿ ಮುಖ್ಯಮಂತ್ರಿಗಳು ಕೊಟ್ಟಿದ್ದ 2000 ಬೊಮ್ಮಾಯಿ ಅವರು 2022ರಲ್ಲಿ ಬೊಮ್ಮಾಯಿ ಅವ್ರು ಕೊಟ್ಟಿದ್ದ ಸೈಟ್ಗಳನ್ನ ಅಲಾಟ್ ಮಾಡಿದ್ದೆ ಬೊಮ್ಮಾಯಿ ಅವರು ಒಟ್ಟಿನಲ್ಲಿ ವಾಪಸ್ ಕೊಟ್ಬಿಟ್ರೆ ಸರ್ ಹೋಯ್ತದೆ ಎಲ್ಲ ಬ್ಯಾಲೆನ್ಸ್ ವಾಪಸ್ ಕೊಟ್ರೆ ಸರಿ ಹೋಯ್ತದೆ ಅಲ್ಲ ನೀವು ನೋಡಿಯಪ್ಪ ನೀವೇ ಕೊಟ್ಟಿರೋದು ಈ ಕೇಸನ್ನ ನಾನು ರಾಜ್ಯದ ಜವಾಬ್ದಾರಿ ಮುಖ್ಯಮಂತ್ರಿ ಸ್ಥಾನದಲ್ಲಿ ಇದ್ದೇನೆ ನಾನು ಈ ಸ್ಥಾನದಲ್ಲಿ ಕೂತ್ಕೊಂಡು ಅದನ್ನ ಕೊಡ್ಲಿಲ್ಲ ವಾಪಸ್ ವಾಪಸಿ ಸೊ ಹಾಗಾಗಿ ಅದನ್ನ ಕೊಟ್ಟಿದ್ದೇವೆ ಕಾನೂನಾತ್ಮಕವಾಗಿ ನಾಳೆ ಯಾರು ಬರ್ಬೇಕು ಅಂತ ತೀರ್ಮಾನ ಮಾಡ್ತಾರೆ ಚರ್ಚೆ ಮತ್ತೆ ಮುಂದುವರಿಸ್ತೀನಿ.